ನಮಸ್ಕಾರ ಸ್ನೇಹಿತರೆ, ಜನತಾ ಗ್ಯಾರೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವು CM ಕರ್ನಾಟಕ ಟ್ವಿಟರ್ ಖಾತೆಯಿಂದ ಒಂದು ಪೋಸ್ಟನ್ನು ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತೇಳಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದುವ ನಿಮ್ಮ ಕನಸನ್ನು ಇದೀಗ ಸಾಕಾರ ಮಾಡಿಕೊಳ್ಳಿ ಅಂತೇಳಿ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಬೆಂಗಳೂರು ನಗರ ಜಿಲ್ಲೆಯಾದಂಥ 1 ಲಕ್ಷ ಬಹುಮಹಡಿ ಯೋಜನೆ ಬೆಂಗಳೂರು ವಸತಿ ಯೋಜನೆಯಲ್ಲಿ ಅಡಿಯಲ್ಲಿ ನಿರ್ಮಿಸಿ ಪೂರ್ಣಗೊಂಡಿರುವ ಬಡಾವಣೆಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ. ಅದೇ ಥರ ನಾವು 1 BHK 2 BHK ಅಂತೇಳಿ ನಾವು ನಮಗೆ ಕನ್ವೀನಿಯೆಂಟ್ ಆಗೋ ಥರ ಒಂದು ಪ್ಲಾಟನ್ನು ಖರೀದಿಸಬಹುದು. ಇದನ್ನು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾವು ಕೆಳಗೆ ಕೊಡೋ ಡಿಸ್ಕ್ರಿಪ್ಷನ್ ಮೂಲಕ ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತೇಳಿ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತೇಳಿ ಈ ಥರ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪಕ್ಕದಲ್ಲಿ 1 BHK ಹಾಗೂ 2 BHK ಅಂತ ಇದೆ. 1 BHKಯಲ್ಲಿ ಆನ್ಲೈನ್ ಅರ್ಜಿ ಸ್ವೀಕೃತ ಡೌನ್ಲೋಡ್ ಮಾಡಿ ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರವನ್ನು ಡೌನ್ಲೋಡ್ ಮಾಡಿ. ಅದೇ ಥರ 2 BHK ಇದ್ದರೆ ಆನ್ಲೈನ್ ಅರ್ಜಿ ಹಾಕಬೇಕು, ಅದೇ ಥರ ಸ್ವೀಕೃತ ಡೌನ್ಲೋಡ್ ಮಾಡಬೇಕು, ಅದೇ ಥರ ತಾತ್ಕಾಲಿಕ ಹಂಚಿಕೆ ಪತ್ರವನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಮೊದಲಿಗೆ ಆನ್ಲೈನಲ್ಲಿ ಹಂಚಿಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಕೆ ಇದೆ, ಯೋಜನಾ ಸ್ಥಳಗಳ ವಿವರ, ಲಭ್ಯ ಇರುವ ಪಾಠಗಳ ಮಾಹಿತಿ, ಪ್ಲಾಟ್ ಬುಕ್ಕಿಂಗ್ ಅಂತ ಇದೆ. ಅಲ್ಲಿ ಯೋಜನಾ ಸ್ಥಳಗಳ ಮೊದಲು ನಾವು ಲಭ್ಯ ಇರೋ ಪ್ಲಾಟ್ಗಳ ಮಾಹಿತಿಯನ್ನು ಪಡಿಬೇಕು, ಅದೇ ಥರ ಪ್ಲಾಟ್ನ ಬುಕ್ ಮಾಡಬೇಕು. ನೆಕ್ಸ್ಟ್ ಯೋಜನಾ ವಿವರಗಳ ಬಗ್ಗೆ ಮಾಹಿತಿ ಕೂಡ ನೋಡ್ಬೋದು ನಾವಿಲ್ಲಿ. ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಇದೆ ನೋಡಿ ಸ್ನೇಹಿತರೆ. ಕೆಳಗಡೆ ಯೂಸರ್ ಕೈಪಿಡಿ ಅಂತ ಕೂಡ ಇದೆ, ಇದನ್ನು ಕ್ಲಿಕ್ ಮಾಡೋಣ. ಯೂಸರ್ ಕೈಪಿಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ಮೊದಲು ಏನೇನು ಮಾಡಬೇಕಂತೇಳಿ. ನಾವು ಈ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಿಗಮದ ಜಾಲತಾಣದಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಅದೇ ಥರ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಡಿಯಲ್ಲಿ 2 ಆಯ್ಕೆಗಳಿವೆ, ಒಂದು ಸಾರ್ವಜನಿಕರಿಗೆ, ಅದೇ ಥರ ಸ್ಥಳೀಯ ಕ್ಷೇತ್ರದವರಿಗೆ ಅಂತೇಳಿ. ಸಾರ್ವಜನಿಕ ಆಯ್ಕೆಯು ಅರ್ಜಿದಾರರ ವಾಸವಿರುವ ವಿಧಾನಸಭಾ ಕ್ಷೇತ್ರ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಲಾಟ್ ಖರೀದಿಸುವ ಇಚ್ಛಿಸುವವರು. ಅದೇ ಥರ ಸ್ಥಳೀಯ ಕ್ಷೇತ್ರದವರು ಅಂದರೆ ಈ ಆಯ್ಕೆಯು ಅರ್ಜಿದಾರರ ವಾಸವಿರುವ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಲಾಟ್ ಖರೀದಿಸುವ ಇಚ್ಛಿಸುವವರು. ಈ ಥರ ಒಂದು ಆಯ್ಕೆ ಇದೆ. ಕ್ಷೇತ್ರ ಹಾಗೂ ಪ್ರದೇಶವನ್ನು ಆಯ್ಕೆ ಮಾಡಬೇಕಾಗತ್ತೆ. ಅದೇ ಥರ ವಲಯ, ವಾರ್ಡ್ ಸಂಖ್ಯೆ, ಇನ್ನಿತರ ಪಿನ್ ಕೋಡ್ ನಂಬರ್, ಈ ಎಲ್ಲ ಮಾಹಿತಿಗಳನ್ನ ಫಿಲಪ್ ಮಾಡಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಾರ್ವಜನಿಕರಿಗೆ ಅಥವಾ ಸ್ಥಳೀಯ ಕ್ಷೇತ್ರದವರಂತೆ ನಾವು ಸಾರ್ವಜನಿಕರಿಗೆ ಮೇಲೆ ಕ್ಲಿಕ್ ಮಾಡೋಣ. ಸಾರ್ವಜನಿಕರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಬೆಂಗಳೂರು ನಗರ ಜಿಲ್ಲೆ BBMP ಅಂತ ಇದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾವಿಲ್ಲಿ ಒಂದು ಅಣೆಕಲ್ಲನ್ನ ತೊಗೊಳ್ಳೋಣ ಫಸ್ಟ್ ಇದೆ. ಅದೇ ಥರ ಇಲ್ಲಿ ರೂರಲ್ ಗ್ರಾಮೀಣ ಅಂತ ಇದೆ, ರೂರಲ್ ಅಂತ ತೊಗೊಳ್ಳೋಣ. ಇಲ್ಲಿ ಅಣೆಕಲ್ಲು, ಅತ್ತಿಬೆಲೆ, ಗೊಲ್ಲಹಳ್ಳಿ, ಇಲ್ಲಿ ನಮ್ಮ ಪೂರ್ಣ ವಿಳಾಸನ ಅಟೆಕ್ಸ್ ಮಾಡಿ ಪಿನ್ ಕೋಡ್ನ ಹಾಕಿ ಇಲ್ಲಿ ಮುಂದುವರಿಸಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಈ ಥರ ನೀವು ಅರ್ಜಿಯನ್ನು ತುಂಬೋದ್ರ ಮೂಲಕ ನೀವು ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.